ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೋಡೋಳಾಕ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗಬೇಡಿ. ಬನ್ನಿ ಇವತ್ತಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿ ಟೇಸ್ಟಿಯಾಗಿರೋವಂಥ ಅಣಬೆ ಪಲಾವ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ. ಇವತ್ತು ಇದೇ ರೆಸಿಪಿ ಬೇಕು ಅಂತ ಅವಳ ಕಡೆಯಿಂದ ಆರ್ಡರ್ ಆಗಿತ್ತು. ಸೊ ಇವತ್ತು ನಾನು ಅಣಬೆ ಪಲಾವ್ನ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗಂತೂ ತುಂಬಾ ಇಷ್ಟ. ಬೆಳಗ್ಗೆ ರಾತ್ರಿ ಮಧ್ಯಾಹ್ನ 3 ಟೈಮ್ ಕೊಟ್ಟರು ಬೇಡ ಅಂದೆ ತಿಂತಾಳೆ. ಅಷ್ಟು ಇಷ್ಟಪಟ್ಟು ತಿನ್ನೋವಂಥ ಐಟಮ್ ಇದು. ಹಳ್ಳಿ ಶೈಲಿಲಿ ಅಥವಾ ಹೋಟೆಲ್ ಶೈಲಿಲಿ ಹೇಗೆ ಮಾಡೋದು ಅಣಬೆ ಪಲಾವ್ನ ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಥರ ಸಲಾಡ್ ಇತ್ತು ಅಂದರೆ 1-2 ಸ್ಪೂನ್ ಎಕ್ಸ್ಟ್ರಾನೇ ಹೋಗುತ್ತೆ. ನೆಕ್ಸ್ಟ್ ಈಗ ನಾನಿಲ್ಲಿ ಅಣಬೆನ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೈಡಲ್ಲಿ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಒಂದು ಚಿಕ್ಕ ಜಾರ್ಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, 1/4 ಸ್ಪೂನಷ್ಟು ಕಾಳು ಮೆಣಸು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಬರೀ ಶುಂಠಿ ಬೆಳ್ಳುಳ್ಳಿನ ಹಾಕ್ಬೋದು, ಪೇಸ್ಟ್ ಇಲ್ಲ ಅಂದರೆ. ನೆಕ್ಸ್ಟು ನಾನಿಲ್ಲಿ ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಬನ್ನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ರಿವ್ಯೂ ಕೊಟ್ಟಿದ್ದೆ ಅಲ್ವಾ, ಬುಲೆಟ್ ಜಾರು, ಅದೇ ಜಾರಲ್ಲೇ ಇವತ್ತು ನಾನು ಮಸಾಲೆನ ರುಬ್ತಾಯಿದ್ದೀನಿ. ನೋಡಿ, ಎಲ್ಲೂ ಕೂಡ 1% ಕೂಡ ಲೀಕೇಜ್ ಇಲ್ಲ, ನೀವೇ ನೋಡ್ತಾ ಇರ್ಬೋದು. ಮಸಾಲೆನ ರುಬ್ಬಿದ್ದಾಯಿತು. ಈಗ ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು 2 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. 4 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. 4-5 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಎಣ್ಣೆನ ಸ್ವಲ್ಪ ಜಾಸ್ತಿನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಎಣ್ಣೆನ ಕಮ್ಮಿ ಹಾಕ್ಕೊಳ್ಳಿ. ಕೆಲವರು ಎಣ್ಣೆ ಜಾಸ್ತಿ ತಿನ್ನೋರು ಇರ್ತಾರೆ, ಕಮ್ಮಿ ತಿನ್ನೋರು ಇರ್ತಾರೆ. ಅದು ಅಲ್ಲದೆ ಈ ಥರ ಪಲಾವ್ ಐಟಮ್ಗಳಿಗೆ ಎಣ್ಣೆ ಸ್ವಲ್ಪ ಮುಂದೆ ಇದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಮತ್ತು ತುಪ್ಪ 2 ಕಾದ ನಂತರ ಸ್ಪೈಸಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಡಿಸ್ಪ್ಲೇಲಿ ಕಾಣ್ತಿತ್ತು ನೋಡಿ, ಆ ಸ್ಪೈಸಸ್ಗಳನ್ನೆಲ್ಲ ಹಾಕ್ಕೊಂಡು ಅದಾದ ನಂತರ ಉದ್ದದಕ್ಕೆ ಹೆಚ್ಕೊಂಡಿರೋವಂಥ ಈರುಳ್ಳಿನ, 1 ಈರುಳ್ಳಿನ ನಾನಿಲ್ಲಿ ಫ್ರೈಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದ್ದಾದ ನಂತರ ನಾನಿಲ್ಲಿ ಹಸಿ ತೊಗರಿ ಕಾಳನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಹಸಿ ಬಟಾಣಿ ಇತ್ತು ಅಂದರೆ ಬಳಸ್ಬೋದು, ಅಥವಾ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲ, ನೀವು ಹಸಿ ತೊಗರಿ ಕಾಳನ್ನೇ ಹಾಕಲೇಬೇಕು ಅನ್ನೋದೇನಿಲ್ಲ. ಬಟಾಣಿ ಇಲ್ಲ ಅಂದರೂ ನಡೆಯುತ್ತೆ, ಈ ಥರ ಹಸಿ ತೊಗರಿ ಕಾಳು ಇಲ್ಲ ಅಂದರೂ ನಡೆಯುತ್ತೆ. ಕಾಳನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಆದ ನಂತರ ನಾನಿಲ್ಲಿ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಗೆ ಹೊಂದ್ಕೊಬೇಕು, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೆಕ್ಸ್ಟು 1/4 ಚಮಚದಷ್ಟು ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ, ಇಷ್ಟು ಪುಡಿನ ನಾನು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀಟಾಗಿ ಎಣ್ಣೆ ಬಿಟ್ಕೊಬೇಕು, ಮಸಾಲೆ ಎಲ್ಲ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿರೋದು ಕಾಣಿಸ್ತಿದೆ ಅಲ್ವಾ, ಈ ಟೈಮಲ್ಲಿ ನಾನು ಅಣಬೆನ ಹಾಕ್ತಾಯಿದ್ದೀನಿ. ಅಣಬೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಪ್ರತಿಯೊಂದು ಅಣಬೆಗೂ ಕೂಡ ಮಸಾಲೆ ಹಿಡಿಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಅಣಬೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು. ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ 1/4 ಬಟ್ಲಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ನೀವು ಮೊಸರು ಬದಲು ನಿಂಬೆಹಣ್ಣನ್ನು ಸಹ ಹಾಕಬಹುದು, ನಿಂಬೆಹಣ್ಣಿನ ರಸನ, ಅಥವಾ ಮೊಸರನ್ನೇ ಸಹ ಬಳಸ್ಬೋದು. ಈಗ ನೋಡಿ, ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಈಗ ನಾನು 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು 10 ನಿಮಿಷ ಆದರೂ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಇದು ಬೆಂದು ಬಂದು ನೋಡಿ, ಈ ಥರ ಎಲ್ಲ ಎಣ್ಣೆ ಬಿಟ್ಕೊಬೇಕು. ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ಆಗುತ್ತೆ. ಈಗ ಕುದಿ ಬಂದಿರೋದನ್ನ, ಚೆನ್ನಾಗಿ ಬೆಂದಿರೋ ಅಂಥದ್ದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 1.5 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ನೀವು ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ. ನೋಡಿ, 1.5 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು ನೀರನ್ನು ಕುದಿ ಬರ್ಸ್ಕೊಂಡೇನು ಅಕ್ಕಿ ಹಾಕ್ತಾಯಿಲ್ಲ, ಯಾಕಂದರೆ ಕುದಿ ಬರ್ಸಿನೇ ನೀವು ಹಾಕಬೇಕಂದ್ರೆ ನಾವು ಮಾಮೂಲಿ ದಮ್ ಕಟ್ ಮಾಡ್ತೀವಲ್ವ, ಆ ಪ್ರೊಸೀಜರಲ್ಲಿ ಮಾಡಿದ್ರೆ ನೀವು ಅಥವಾ ಈ ತಪ್ಪಲೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಇದರಲ್ಲಿ ಮಾಡಿದ್ರೆ, ನೀವು ಆ ಪ್ರೊಸೀಜರಲ್ಲಿ ಮಾಡಿದ್ರೆ ನೀರನ್ನು ಸ್ವಲ್ಪ ಕುದಿ ಬರೆಸಿ ಅಕ್ಕಿ ಹಾಕಿ. ಸೊ ಆ ಥರ ಏನಿಲ್ಲ, ಇಲ್ಲಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಆ ಥರ ಏನು ಮಾಡ್ತಾಯಿಲ್ಲ. ಈಗ ನಾನು ಅಕ್ಕಿನ ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ, 2 ವಿಜಿಲ್ ಬರ್ಸ್ಕೊಂಡಿದ್ದೀನಿ. ಈಗ ನೋಡಿ,
2 ವಿಷಲ್ ಬಂದಾಗಿದೆ. ನೋಡ್ತಾ ಇರ್ಬೋದಲ್ವಾ ಏನು ಸಖತ್ತಾಗಿ ಕಲರ್ಫುಲ್ಲಾಗಿ ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ನಿಜ ಹೇಳ್ತೀನಿ, ಈ ಟೇಸ್ಟಿಗಂತೂ ನೀವು ಕಳೆದೋಗ್ಬಿಡ್ತೀರ. ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಅಷ್ಟೇ ಸೂಪರಾಗಿರುತ್ತೆ ಟೇಸ್ಟು. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ. ಈ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ ಅಂದರೆ ಮನೆ ಫುಲ್ಲು ಘಮ 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 ಅಂತ ಇರುತ್ತೆ. ಆ ತುಪ್ಪದ ಫ್ಲೇವರು, ಈ ಪಲಾವ್ ಫ್ಲೇವರು ಎರಡೂ ಮಿಕ್ಸ್ ಆಗಿರುತ್ತಲ್ವ, ಸಖತ್ತಾಗಿರುತ್ತೆ. ಬನ್ನಿ ನನ್ನ ಮಗಳ ಕಡೆಯಿಂದ ಒಂದು ರಿವ್ಯೂ ಕೇಳೋಣ ಹೇಗಿತ್ತು ಅಂತ. ಹೇಗಿದೆ? ಚೆನ್ನಾಗಿದೆಯಾ? ಸೂಪರ, ಸುಳ್ಳು ಹೇಳ್ಬಾರ್ದು. ನೋಡಿ ಫಸ್ಟ್ ಬೈಟ್ ನನ್ನ ಮಗಳಿಗೇನೆ, ಫಸ್ಟ್ ಅವಳಿಗೆ ಅಲ್ವಾ ಇವತ್ತು ತಿಂಡಿ ಮಾಡಿದ್ದು. ಸೊ ಅವಳು ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಅವಳಿಗೆ ತಿಂಡಿ ತಿನ್ನಿಸಿ ಫಸ್ಟ್ ಅವಳನ್ನೇ ಕೇಳ್ತಾ ಇದ್ದೀನಿ ಹೇಗಿದೆ ಅಂತ. ನನ್ನ ಮಗಳಿಗಂತೂ ತುಂಬಾ ಇಷ್ಟವಾದ ರೆಸಿಪಿ ಇದು. ಮಶ್ರೂಮ್ ಪಲಾವ್ ಅಥವಾ ಅಣಬೆ ಪಲಾವ್ ಯಾವುದಾದ್ರೂ ಕರಿಬೋದು. ಈ ಥರ ಸೈಡಲ್ಲಿ ಸಲಾಡ್ ಇತ್ತು ಅಂದರೆ ಸಖತ್ತಾಗಿರುತ್ತೆ. ಈ ಒಂದು ಪಲಾವ್ನ ತಿನ್ನೋಕ್ಕೆ ನಮಗೆ ರಾಯ್ತಾನೇ ಬೇಕು ಅಂತೇನಿಲ್ಲ, ಬರೀ ಪಲಾವ್ನೇ ಆರಾಮಾಗಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು.